ಓಕೆ, ಊರಿಗೆ ಹೋದ್ರೆ ಅಲ್ಲಿಂದ ಅಟೆಂಡ್ ಆಗ್ಬೋದಲ್ಲ, ಏನ್ ಇಶ್ಯೂಸ್? ಅಟೆಂಡ್ ಆಗಂತ ಹೇಳ ಅವನಿಗೆ, ರೋಹನ್ ಜೊತೆಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಕ್ಲಾಸ್ ಅಟೆಂಡ್ ಆಗಂತ ಹೇಳು. ವಿನಾಯಕಗೂ ಅಟ್ಲೀಸ್ಟ್ ವಿಡಿಯೋಸ್ ನೋಡಂತ ಹೇಳ. ಇಲ್ಲ ಅಂತಂದ್ರೆ ನಂಗೇನ್ ರೀಸನ್ ಇದೆ ಕ್ಲಾಸ್ ಅಟೆಂಡ್ ಯಾಕೆ ಆಗ್ಲಿಕ್ಕತ್ತಿಲ್ಲ ಅಂತ ಕಾಲ್ ಮಾಡಿ ಹೇಳಂತ ಹೇಳು. ಹಾ, ಐ ಆಮ್ ಫೈನ್, ಥ್ಯಾಂಕ್ ಯು ಶಾಂತ ಅಂಡ್ ಗೇಣಪ್ಪ. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್ ನಾ. ಹೌದಾ, ಓಕೆ, ಸರಿ ತಗೋ. So we need to start with the applications, that is ಸಿಂಕ್ರೊನೈಸೇಷನ್ ಅನ್ನ ಯಾವ ರೀತಿ ಮಾಡ್ತೀವಿ ಕ್ಲೌಡ್ ಅನ್ನ ಯೂಸ್ ಮಾಡಿ, ಅಥವಾ ಡೇಟಾಬೇಸ್ ದಿಂದ ಏನ್ ಅಪ್ಲಿಕೇಶನ್ಸ್ ಅದಾವು, ಅದರಿಂದ ಏನ್ ನಮ್ಗೆ ಅಡ್ವಾಂಟೇಜಸ್ ಅದಾವು. ಅಂಡ್ ದೆನ್ ಅಬೌಟ್ ದ ಸ್ಟೋರೇಜ್. ಎಸ್ಟರ್ಡೇ ಯು ಹ್ಯಾವ್ ರೆಡ್ ದಟ್ ಒನ್. ಯಾರಿಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗೈತಿ ನೋಡೋಣಂತ. Okay, storage. Somewhat similar to hash, that is hardware as a service. One of the uses for cloud computing is simply storage. Hash tarane ಇನ್ನೊಂದು ಯೂಸ್ ಏನು ಅದ ಕ್ಲೌಡ್ ಕಂಪ್ಯೂಟಿಂಗ್ ಅಂತಂದ್ರೆ ಸ್ಟೋರೇಜ್. ಯು ಕ್ಯಾನ್ ಸ್ಟೋರ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅದರ ಸಲುವಾಗಿ ನೀವು ಕ್ಲೌಡ್ ಅನ್ನ ಯೂಸ್ ಮಾಡ್ಕೋಬಹುದು. The benefits are in line with the general benefits of cloud computing. If you lease storage space, ನೀವು ಸ್ಟೋರೇಜ್ ಸ್ಪೇಸ್ ಅನ್ನ ಲೀಸ್ ಮಾಡ್ಕೊಂಡ್ರಿ ಅಂತಂದ್ರೆ, ಲೀಸ್ ಮಾಡ್ಕೊಳ್ಳೋದಂದ್ರೆ ಏನು, ದುಡ್ಡು ಕೊಟ್ಟು ಇಷ್ಟು ದಿನದ ಸಲುವಾಗಿ ಅಂತ ಹೇಳಿ. ಯು ಪೇ ಫಾರ್ ಇಟ್ ಅಂಡ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಫಾರ್ ಅ ಸ್ಪೆಸಿಫೈಡ್ ಅಮೌಂಟ್ ಆಫ್ ಟೈಮ್. From a vendor, you are not responsible to buy equipment, pay to run it and pay to cool it. That's all on the vendor. ನೀವು ಒಂದು ಜಾಗನ ಕ್ಲೌಡ್ ಒಳಗ ಒಂದಿಷ್ಟು ಸ್ಪೇಸ್ ಅನ್ನ ಸ್ಟೋರೇಜ್ ಸಲುವಾಗಿ ಅಂತ ಹೇಳಿ ಲೀಸ್ ಮೇಲೆ ತಗೊಂಡ್ರಿ ಅಂತಂದ್ರೆ, ಯು ವಿಲ್ ಪೇ ಫಾರ್ ಇಟ್ ಅಂಡ್ ಟೇಕ್ ದಟ್ ಪರ್ಟಿಕ್ಯುಲರ್ ಲೊಕೇಶನ್. ಈ ಕನ್ಸಿಡರ್ ಫಾರ್ ಎಕ್ಸಾಂಪಲ್ ನೀವು ಒಂದು 10 GB ದಷ್ಟು 1 TB ದಷ್ಟು ಸ್ಟೋರೇಜ್ ಸ್ಪೇಸ್ ಅನ್ನ ದುಡ್ಡು ಕೊಟ್ಟು 1 ವರ್ಷ 2 ವರ್ಷದ ಸಲುವಾಗಿ ಸ್ಟೋರೇಜ್ ಸಲುವಾಗಿ ಅಂತ ತಗೊಂತೀರಿ. ದುಡ್ಡು ಕೊಟ್ಟು ಸ್ಟೋರೇಜಿಗೆ ತಗೊಂಡ್ರಿ ಅಂತಂದ್ರೆ ಯು ಹ್ಯಾವ್ ಮೆನಿ ಬೆನಿಫಿಟ್ಸ್ ಔಟ್ ಆಫ್ ದಟ್. ನೀವು ನಿಮ್ದೇ ಆದಂತ ಸ್ಟೋರೇಜ್ ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದ್ರ ಆ ಸ್ಟೋರೇಜ್ ಸ್ಪೇಸ್ ಅನ್ನ ಮೇಂಟೈನ್ ಮಾಡೋದು, ಅದ್ರ ಸಲುವಾಗಿ ಬೇಕಾಗಿರುವಂತ ಇಕ್ವಿಪ್ಮೆಂಟ್, ಸ್ಟೋರೇಜಿಗೆ ಬೇಕಾಗಿರುವಂತ ಇಕ್ವಿಪ್ಮೆಂಟ್ ನ ಪರ್ಚೇಸ್ ಮಾಡ್ಬೇಕು. ಅಂಡ್ ವೆನ್ ಯು ಆರ್ ಯೂಸಿಂಗ್ ಇಟ್ ಫಾರ್ ಅ ಸ್ಟೋರೇಜ್, ಅದನ್ನ ಮೇಂಟೈನ್ ಮಾಡೋದು. ಆಮೇಲೆ ಅದನ್ನ why you are going to use processing servers ಒಳಗೆ ನೀವೇನ್ AC ನ ಇಟ್ಟಿರ್ತೀರಿ, ಕೂಲರ್ಸ್ ಅನ್ನ ಇಟ್ಟಿರ್ತೀರಲ್ಲ, that is for maintenance purpose. ಅದು ಯಾವುದಕ್ಕೂ additional amount ಅನ್ನ ಇನ್ವೆಸ್ಟ್ ಮಾಡ್ಬೇಕಾಗಿಲ್ಲ. ಯು ಜಸ್ಟ್ ಲೀಸ್ ದಟ್ ಸ್ಪೇಸ್. ಅದ್ರ ಮೇಂಟೆನೆನ್ಸ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿರುವಂತ ಇಕ್ವಿಪ್ಮೆಂಟ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಇರ್ಬೋದು, ಅಥವಾ ಅದನ್ನ ಯಾವಾಗ್ಲೂ ರೂಮ್ ಅನ್ನ ಕೂಲ್ ಆಗಿ ಇಡೋದಿರ್ಬೋದು. ಎವ್ರಿಥಿಂಗ್ ಈಸ್ ಅಪ್ ಟು ದ ವೆಂಡರ್ ಹೂ ಇಸ್ ಗೋಯಿಂಗ್ ಟು ಗಿವ್ ಯು ದಟ್ ಒನ್. It is not your headache. That is what is the benefit of using cloud for storage purpose. And next you have is database. Database which we will talk more about later in this chapter ಅಂತ ಕೊಟ್ಟಾರ ಅವ್ರು. ಅಂದ್ರೆ ನೀವು ಈ ಚಾಪ್ಟರ್ ಒಂದೇ ಅಂತಲ್ಲ, ಈ ಸಬ್ಜೆಕ್ಟ್ ಒಳಗೇನೆ ಬರೆಯೋ ಕಲಿಯೋದೇನು ಸ್ಟೋರೇಜು, ಡೇಟಾಬೇಸು, ಸರ್ವಿಸು, ಆಮೇಲೆ ಸರ್ವರ್ಸು, ಕ್ಲೈಂಟ್. What all you are going to study is only revolving around these particular words: storage, database, server, client, vendor, customer. ಇವೇ ಬರ್ತಾವ. ಇದನ್ ಬಿಟ್ಟು ಮತ್ತೆ ಬೇರೆ ವರ್ಡ್ಸ್ ಬೇರೆ ಯಾವ್ದು ಇಲ್ಲೇ ಇಲ್ಲ. ಎವ್ರಿಥಿಂಗ್ ರಿವಾಲ್ವ್ಸ್ ಅರೌಂಡ್ ದೀಸ್ ಓನ್ಲಿ. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ತಗೋರಿ, ಯೂನಿಟ್ ತಗೋರಿ, ಅಥವಾ ಪೂರಾ ಈ ಸಬ್ಜೆಕ್ಟ್ ಮುಗಿಯೋ ತನಕನು ಇವೇ ವರ್ಡ್ಸ್ ಬರ್ತಾವ. Database are repository for information with links within the information that help make the data searchable. Database andre ಏನು? It is a collection of information. It is a collection of information, and along with that collection it has one more additional feature. Database ಅಂತಂದಾಗ ಅಲ್ಲಿ ನೀವು ಒಂದರಿಂದ ಇನ್ನೊಂದಕ್ಕೆ ಮೂವ್ ಆಗ್ಬೋದು. ನಿಮ್ಗೆ ಏನ್ ಬೇಕು ಅದನ್ನ ಹುಡುಕೋಬಹುದು. ದೇರ್ ಆರ್ ಮೆನಿ ಆಪ್ಷನ್ಸ್ ಅವೈಲೇಬಲ್ ಫಾರ್ ಡೇಟಾಬೇಸ್. ನೀವು DBMS ಕಲ್ತೀರಿ,
database management. When you are going for the database relation ಅಥವಾ database ಅಂತ ನಾವೇನ್ ಕರಿತೇವಲ್ಲ ಅದನ್ನ ಯೂಸ್ ಮಾಡ್ಕೊಂಡಾಗ ನಿಮ್ಗೆ ಅದ್ರ ಮೇಲೆ ಬೇಕಾದಷ್ಟು ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಬರ್ತೈತಿ. ಯು ಕ್ಯಾನ್ ಸರ್ಚ್ ಫಾರ್ ವಾಟ್ ಎವರ್ ಯು ವಾಂಟ್, ಯು ಕ್ಯಾನ್ ಸಾರ್ಟ್ ಇಟ್, ಯು ಕ್ಯಾನ್ ಟೇಕ್ ಔಟ್ ಓನ್ಲಿ ಒನ್ ಥಿಂಗ್. ನಿಮ್ಗೆ ಯಾವ್ದು ಬೇಕು ಅದನ್ನಷ್ಟೇ ಹೊರಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳಿಕ್ಕೆ ಬರ್ತೈತಿ, ಅಥವಾ ನಿಮಗೆ ಎಡಿಷನ್ಸ್ ಮಾಡ್ಬೇಕು ಅಂದ್ರೆ ಎಡಿಷನ್ಸ್ ಮಾಡ್ಲಿಕ್ಕೆ ಬರ್ತೈತಿ, ಅಥವಾ ಇದ್ದಿದ್ದನ್ನ ಡಿಲೀಟ್ ಮಾಡ್ಬೇಕು ಅಂದ್ರೆ ಇಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ಡೇಟಾ ಬೇಸ್ ಇಟ್ ಈಸ್ ಅ ಕಲೆಕ್ಷನ್ ಆರ್ ರೆಪಾಸಿಟರಿ ಆಫ್ ಇನ್ಫಾರ್ಮೇಶನ್ ವಿಚ್ ಹ್ಯಾಸ್ ಲಿಂಕ್ಸ್ ವಿತ್ ಇನ್ ದಟ್ ಇನ್ಫಾರ್ಮೇಶನ್. ಒಂದಕ್ಕೊಂದು ಲಿಂಕ್ ಇರ್ತಾವ, ಕನೆಕ್ಟೆಡ್ ಇರ್ತಾವ. ನೀವು ಕಲ್ತಿರ್ಬೋದು ಫಾರಿನ್ ಕೀ, ಪಬ್ಲಿಕ್ ಕೀ and table the primary key. So all these you have learned which are going to have a link establishment from one table to another table. One set of information ದಿಂದ ಇನ್ನೊಂದು set of information ಗೆ ಏನಿರ್ತೈತಿ ಕನೆಕ್ಟಿವಿಟಿ ಅಥವಾ ರಿಲೇಷನ್ ಅನ್ನೋದು ಇರ್ತೈತಿ. ಒಂದ್ರಿಂದ ಇನ್ನೊಂದನ್ನ ಆಕ್ಸೆಸ್ ಮಾಡ್ಕೋಬಹುದು, ಒಂದ್ರಿಂದ ಇನ್ನೊಂದಕ್ಕೆ ಮೂವ್ ಆಗ್ಲಿಕ್ಕೆ ಬರ್ತೈತಿ. ಸೊ ದಟ್ ಈಸ್ ವಾಟ್ ಈಸ್ ದ ಡೇಟಾ ಬೇಸ್. Distributed database like Amazon simple database spread information among physically dispersed hardware. One example in a kotar or distributed database in the sense database which is not located at a single place. Information storage adradu onde kadene illa, it is being distributed at a different locations. As I said, database ologa one ಇನ್ಫಾರ್ಮೇಶನ್ ಇನ್ನೊಂದು ಇನ್ಫಾರ್ಮೇಶನ್ ಗೆ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರ್ತೈತಿ, ಒಂದಕ್ಕೊಂದು ಕನೆಕ್ಟೆಡ್ ಇರ್ತಾವ. ಸೊ ಎಲ್ಲಿ ಬೇಕಾದಲ್ಲಿ ನೀವೇನ್ ಮಾಡ್ಬೋದು, ನಿಮ್ಗೆ ಯಾವ್ದು ಬೇಕು ಅದನ್ನ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಸೊ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಬೇಸ್ ಒಂದು ಎಕ್ಸಾಂಪಲ್ ವಿಚ್ ಈಸ್ ಅಮೆಝಾನ್ ಸಿಂಪಲ್ ಡಿಬಿ ಅಂತ ಹೇಳಿ ಒಂದು ಡೇಟಾ ಬೇಸ್ ಅದ. ದಟ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಸ್ಪ್ರೆಡ್ ಇನ್ಫಾರ್ಮೇಶನ್ ಅಮಾಂಗ್ ಫಿಸಿಕಲಿ ಡಿಸ್ಪೋಸ್ಡ್ ಹಾರ್ಡ್ವೇರ್. ಬೇರೆ ಬೇರೆ ಕಡೆ ಇರುವಂತ ಬೇರೆ ಕಡೆ ದೇ ಆರ್ ಫಿಸಿಕಲಿ ಲೊಕೇಟೆಡ್ away from each other, apart from each other. ಒಂದು ಇನ್ನೊಂದನ್ನ ಬಿಟ್ಟು ಫಿಸಿಕಲಿ ದೂರ ಅದಾವು ಅಂತ ಹಾರ್ಡ್ವೇರ್ ಗೆ ಡೇಟಾನ ಡಿಸ್ಟ್ರಿಬ್ಯೂಟ್ ಮಾಡುವಂತ ಕೆಲಸನ, ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಕೆಲಸನ ಮಾಡುವಂತ ಒಂದು ಡೇಟಾ ಬೇಸ್. ದಟ್ ಈಸ್ ಅಮೆಝಾನ್ ಸಿಂಪಲ್ ಡಿಬಿ. ಬಟ್ ಟು ದ ಕ್ಲೈಂಟ್ ದ ಇನ್ಫಾರ್ಮೇಶನ್ ಸೀಮ್ ಟು ಬಿ ಲೊಕೇಟೆಡ್ ಇನ್ ಒನ್ ಪ್ಲೇಸ್. ಆದ್ರ ಯೂಸರಿಗೆ, ಕ್ಲೈಂಟಿಗೆ, ಕಸ್ಟಮರಿಗೆ, ನಾವು ಯೂಸ್ ಮಾಡ್ಕೊಂತೇವಲ್ಲ, ನಮಗ್ ಈ ಡಿಫ್ರೆನ್ಸ್ ಗೊತ್ತಾಗಂಗಿಲ್ಲ. ಇನ್ಫಾರ್ಮೇಶನ್ ಬೇರೆ ಬೇರೆ ಕಡೆ ಆಕ್ಚುಲಿ ಫಿಸಿಕಲಿ ಇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್, ಇಟ್ ಈಸ್ ಲೊಕೇಟೆಡ್ ಅಟ್ ಡಿಫ್ರೆಂಟ್ ಲೊಕೇಶನ್ಸ್ ಅಂತ ನಮಗ್ ಗೊತ್ತಾಗಂಗಿಲ್ಲ. ನಾನು ಒಂದು ಕ್ವೆರಿ ಕಳಿಸ್ತೀನಿ, select a star from ಅಂತ ಹೇಳಿ ಕಳಿಸಿದ್ರ whether it is located at a single location or it is located at a different location, it is not my headache. As a client I am not concerned about these things. ನನಗೆ ಏನ್ ಬೇಕು, ನಾನು ಹಾಕಿದ್ದ ನಾ ಸರ್ಚ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ನನಗ್ ಬೇಕು. ಅರ್ಧ ಟೇಬಲ್ ಒಂದ್ ಸಿಸ್ಟಮ್ ಒಳಗಿರ್ಬೋದು, ಇನ್ನೊಂದ್ ಅರ್ಧ ಟೇಬಲ್ ಇನ್ನೊಂದ್ ಸಿಸ್ಟಮ್ ಒಳಗಿರ್ಬೋದು. ಅಥವಾ I want to fetch information about a particular organization where employees who are having more than 20,000 salary, ಅಥವಾ ಯಾವ್ದೋ ಒಂದು ಆರ್ಗನೈಸೇಷನ್ ವೇಕೆನ್ಸಿ ಬೇಕು. ಆ ವೇಕೆನ್ಸಿ ಇನ್ಫಾರ್ಮೇಶನ್, ಯಾಕಂದ್ರೆ ಬೇರೆ ಬೇರೆ ಕಡೆ ಬ್ರಾಂಚಸ್ ಲೊಕೇಟೆಡ್ ಇರ್ತಾವ, ಒಂದೊಂದ್ ಬ್ರಾಂಚ್ ಒಳಗೆ 1-2 ಇರ್ತಾವ, ಬಟ್ ಎಲ್ಲಾ ಲೊಕೇಶನ್ ಕೂಡಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತೈತಿ. ಟು ಮೀ ಆಸ್ ಅ ಕ್ಲೈಂಟ್ ಇಟ್ ಈಸ್ ನಾಟ್ ವಿಸಿಬಲ್. ನನಗದು ಕಣ್ಣಿಗೆ ಕಾಣಂಗಿಲ್ಲ. ಡೇಟಾ ಬೇರೆ ಬೇರೆ ಕಡೆ ಸ್ಟೋರ್ಡ್ ಐತಿ, ಒಂದೇ ಕಡೆ ಇಲ್ಲ ಅನ್ನೋದು ನನ್ ಕಣ್ಣಿಗೆ ಕಾಣಂಗಿಲ್ಲ. ಬಿಕಾಸ್ ದೇ ಆರ್ ಆಲ್ ಕನೆಕ್ಟೆಡ್ ಟು ಈಚ್ ಅದರ್ and they are being presented to the customer as if it has come from a single place. ಅವ್ರೇನ್ ಅದನ್ನ ಹಂಗ ಭಾಗ ಮಾಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಂಗಿಲ್ಲ. ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಆಸ್ ಅ ಸಿಂಗಲ್. ಅಂಡ್ ಟು ಮೀ ಆಸ್ ಅ ಕಸ್ಟಮರ್ ಐ ಆಮ್ ನಾಟ್ ಅವೇರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, even though it is physically stored at a different locations, but it is not visible to the customer. That is what is the advantage of distributed database. And what are the advantages of this type of database? Now cloud olaga tables na, relations na, information na store ಮಾಡೋದ್ರಿಂದ ಇರುವಂತ ಅಡ್ವಾಂಟೇಜಸ್ ಏನೇನದಾವು? ಇಂಪ್ರೂವ್ಡ್ ಅವೈಲಬಿಲಿಟಿ ಅಂದ್ರೆ ಅವೈಲಬಿಲಿಟಿ ಜಾಸ್ತಿ ಇರ್ತೈತಿ. If there is a fault in one database system, it will only affect one fragment of the information, not the entire database. ಈಗ ಡೇಟಾ ಡಿಸ್ಟ್ರಿಬ್ಯೂಟೆಡ್ ಆಗಿ ಇಡೋದ್ರಿಂದ ಯಾವ್ದೋ ಒಂದು ಪರ್ಟಿಕ್ಯುಲರ್ ಎಲ್ಲಿ ಡೇಟಾ ಸ್ಟೋರ್ಡ್ ಅದಲ್ಲ, ಆ ಡೇಟಾಬೇಸ್ ಸಿಸ್ಟಮ್ ಫೇಲ್ ಆಯ್ತು, ಏನೋ ಆಯ್ತು ಅಂತಂದಾಗ ನಮಗ ಪೀಸ್ ಆಫ್ ಇನ್ಫಾರ್ಮೇಶನ್ ಸಿಗಂಗಿಲ್ಲ.
ಉಳಿದಿದ್ದು ಎಲ್ಲಾನು ಸಿಗ್ತೈತಿ, ಒಂದು ಪಾರ್ಟ್ ಒಂದು ಫ್ರಾಗ್ಮೆಂಟ್ ಸಿಗಂಗಿಲ್ಲ ಅಷ್ಟೇ. ಅಂದ್ರ ನೀವು ಒಂದೇ ಕಡೆ ಇಟ್ರಿ ಅದು ಫೇಲ್ ಆಯ್ತು ಅಂತಂದ್ರೆ ಪೂರ್ತಿ ಇನ್ಫಾರ್ಮೇಶನ್ ನಿಮಗ್ ಸಿಗಂಗಿಲ್ಲ. ಯು ವಿಲ್ ಬಿ ಡಿನೈಡ್ ಬೈ ಆಲ್ ದ ಇನ್ಫಾರ್ಮೇಶನ್ ಆರ್ ಹೋಲ್ ಇನ್ಫಾರ್ಮೇಶನ್. ಬಟ್ ಇಲ್ಲಿ ಹಂಗಿಲ್ಲ, ಎಲ್ಲಾ ಕಡೆ ಬೇರೆ ಬೇರೆ ಕಡೆ ಲೊಕೇಟೆಡ್ ಇರೋದ್ರಿಂದ ಒಂದು ಫೇಲ್ ಆಯ್ತು ಅಂದ್ರೆ ಅಲ್ಲಿ ಇದ್ದಿದ್ದ ಡೇಟಾ ಅಷ್ಟೇ ಮಿಸ್ ಆಗ್ತೈತಿ. ಅದನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಡೇಟಾ ಏನ್ ಇರ್ತೈತಿ ನಿಮಗ ಅವೈಲೇಬಲ್ ಇರ್ತೈತಿ. ನೆಕ್ಸ್ಟ್, ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್. Data is located near the site with the greatest demand and the database system are parallelized, which allows the load to be balanced among the servers. Frequently searched, frequently referred data will be stored near the site. ನೀವು ವೆಬ್ಸೈಟ್ ನಾಗ ಯಾವಾಗ್ಲೂ ಏನ್ ಮಾಡ್ತಾರ, ಯಾವ ಡೇಟಾನ ಫ್ರೀಕ್ವೆಂಟ್ ಆಗಿ ಕೇಳ್ತಿರ್ತಾರ, ವಿಚ್ ಹ್ಯಾಸ್ ದ ಡಿಮಾಂಡ್, ಹೈ ಡಿಮಾಂಡ್, ಆ ರೀತಿಯಾದಂತ ಡೇಟಾನ ನಿಯರ್ ಬೈ ಡೇಟಾ ಬೇಸ್ ನಾಗ ಸ್ಟೋರ್ ಮಾಡಿರ್ತಾರ. ಅಂಡ್ ಉಳಿದಿದ್ದು ಪ್ಯಾರಲಲ್ ಆಗಿ ಬೇರೆ ಬೇರೆ ಡೇಟಾ ಬೇರೆ ಬೇರೆ ಕಡೆ ಸ್ಟೋರ್ ಆಗಿರ್ತಾವ. ಸೊ ಇದರಿಂದ ಆಗಿ ನಿಮ್ದ ಪರ್ಫಾರ್ಮೆನ್ಸ್ ಅಂದ್ರೆ ದ ಟೈಮ್ ಫಾರ್ ಆಕ್ಸೆಸಿಂಗ್ ವಿಲ್ ಬಿ ಮಿನಿಮೈಸ್ಡ್. ನೀವು ರಿಕ್ವೆಸ್ಟ್ ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಗೆ ಏನ್ ಬರ್ತೈತಿ, ನಿಮಗ್ ಬೇಕಾದಂತ ಇನ್ಫಾರ್ಮೇಶನ್ ಸಿಗ್ತೈತಿ. ಸೊ ಇಟ್ ಈಸ್ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್. ಪ್ರೈಸ್. It is less expensive to create a network of smaller computers with the power of one large. ಸಣ್ಣ ಕಂಪ್ಯೂಟರ್ಸ್ ನೆಟ್ವರ್ಕ್ ಫಾರ್ಮ್ ಮಾಡೋದು ಈಸಿ ಅದ, ಒಂದೇ ಹೈ ಪವರ್ ಕನ್ಸ್ಟ್ರಕ್ಟ್ ಮಾಡೋಕ್ಕಿಂತ ಸಣ್ಣ ಕಂಪ್ಯೂಟರ್ಸ್. ಯಾಕಂದ್ರೆ ನಾವು ಡೇಟಾನ ಏನ್ ಮಾಡ್ಲಿಕ್ಕತ್ತೀವಿ, ಡಿಸ್ಟ್ರಿಬ್ಯೂಟ್ ಮಾಡಿ ಇಡ್ಲಿಕ್ಕತ್ತೀವಿ, ಒಂದೇ ಕಡೆ ಇಡ್ಲಿಕ್ಕತ್ತಿಲ್ಲ. ಒಂದೇ ಇಡ್ತಿದ್ವಿ ಅಂದ್ರೆ ಯುವರ್ ಸಿಸ್ಟಮ್ ಹ್ಯಾವ್ ಟು ಬಿ ಹ್ಯೂಜ್, ವೆರಿ ಹ್ಯೂಜ್ ಡೇಟಾ ಸ್ಟೋರೇಜ್ ಸ್ಪೇಸ್ ಬೇಕಾಗ್ತೈತಿ. ಅದನ್ನ ಮೇಂಟೈನ್ ಮಾಡೋದು ಎಲ್ಲಾ ಕಾಸ್ಟ್ಲಿ ಆಗ್ತೈತಿ. ಬಟ್ ಸಣ್ಣ ಇಡೋದ್ರಿಂದ ಒಂದು ನೆಟ್ವರ್ಕ್ ಫಾರ್ಮ್ ಮಾಡಿದಾಗ ಇಟ್ ವಿಲ್ ಬಿ ಈಸಿ ಟು ಮೇಂಟೈನ್ ಅಂಡ್ ದ ಕಾಸ್ಟ್ ವಿಲ್ ಆಲ್ಸೋ ಬಿ ಲೆಸ್. ದೆನ್ ಫ್ಲೆಕ್ಸಿಬಿಲಿಟಿ. Systems can be changed and modified without harm to the entire database. ಆಗ್ಲೇ ಫಾಲ್ಟ್ ಒಳಗ್ ಹೆಂಗಾಯ್ತಲ್ಲ, ಸೇಮ್ ವೇ ಒಂದು ಫೇಲ್ ಆಯ್ತು ಅಂದ್ರ ಅದರದ್ದು ಡೇಟಾ ಬಿಟ್ಟು ಉಳಿದಿದ್ದು ಸಿಗ್ತೈತಿ. ಅದೇ ರೀತಿಯಾಗಿ ಯಾವ್ದಾದ್ರು ಒಂದ್ ಸಿಸ್ಟಮ್ ಫೇಲ್ ಆಯ್ತು ಅಥವಾ ಒಂದ್ ಸಿಸ್ಟಮ್ಗೆ ನಾವು ಮಾಡಿಫೈ ಮಾಡ್ಬೇಕು ಅಂದ್ರೆ ಎಲ್ಲಾನು ಎಫೆಕ್ಟ್ ಮಾಡಂಗಿಲ್ಲ. ಉಳಿದಿದ್ದ ಡೇಟಾ ಬೇಸಸ್ ಆಸ್ ಇಟ್ ಈಸ್ ಇರ್ತಾವ, ಒಂದು ಡೇಟಾ ಬೇಸ್ ಅನ್ನ ಮಾಡಿಫೈ ಮಾಡ್ತೀವಿ, ರಿಪ್ಲೇಸ್ ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ವಾಟ್ ಎವರ್ ಈಸ್ ಬೀಂಗ್ ಡನ್ ಇಟ್ ಈಸ್ ಓನ್ಲಿ ಟು ಒನ್. ಉಳಿದಿದ್ದು ಯಾವ್ದಕ್ಕೂ ಎಫೆಕ್ಟ್ ಮಾಡಂಗಿಲ್ಲ. ಸೊ ಇನ್ ದಿಸ್ ವೇ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್. ಅಂಡ್ ದೆನ್ ಡಿಸ್ಅಡ್ವಾಂಟೇಜಸ್. ಒಂದ್ ಅಡ್ವಾಂಟೇಜ್ ಅದ ಅಂತಂದ್ರ ಮನುಷ್ಯನ ಹೆಂಗ ಒಂದ್ ಒಳ್ಳೆ ಗುಣ ಇದ್ರೆ ಒಂದ್ ಕೆಟ್ಟದ್ದು ಇರ್ತೈತಿ, ಆ ರೀತಿಯಾಗಿ even technology has plus and minus points. So whatever we studied are all the advantages or benefits. Now we'll see what are the disadvantages. Complexity. Database administrators have extra work to do to maintain the system. ಒಂದಿಲ್ಲ, ಬಹಳಷ್ಟು ಅದಾವ. ಸೊ ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಗೆ ಕಾಂಪ್ಲೆಕ್ಸ್ ವರ್ಕ್ ಆಗ್ತೈತಿ. ಎಲ್ಲಿ ಎಕ್ಸಾಕ್ಟ್ಲಿ ನಿಮ್ಗೆಲ್ಲಾನು ಗೊತ್ತಿರ್ಬೇಕು, ಎಲ್ಲಿ ಲೊಕೇಟೆಡ್ ಅದ ಯಾವ ಡೇಟಾ ಅನ್ನೋದನ್ನ ಮೇಂಟೈನ್ ಮಾಡೋರಿಗೆ ಎಲ್ಲಿ ಅದ ಎಷ್ಟದ. ಈಗ ನಾ ರಿಕ್ವೆಸ್ಟ್ ಮಾಡಿದ ತಕ್ಷಣ ನಂಗೆ ರಿಕ್ವೆಸ್ಟ್ ಮಾಡಿದ ಡೇಟಾ ಎಲ್ಲದ ಅನ್ನೋದು ಕರೆಕ್ಟ್ ಆಗಿ ಗೊತ್ತಿರ್ಬೇಕಲ್ಲ. ಸೊ ಅದನ್ನ ಅಡ್ಮಿನಿಸ್ಟ್ರೇಟರ್ ಮೇಂಟೈನ್ ಮಾಡೋದು ಕಾಂಪ್ಲೆಕ್ಸ್ ಅದ. ಲೇಬರ್ ಕಾಸ್ಟ್. With that added complexity comes the need for more workers on the payroll. ಕೆಲ್ಸ ಜಾಸ್ತಿ ಅದ, ಮೇಂಟೆನೆನ್ಸ್ ಬಹಳ. ಒಂದ್ ಸಿಸ್ಟಮ್ ಅನ್ನಲ್ಲ, ಬಹಳಷ್ಟು ಸಿಸ್ಟಮ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕತ್ತೀವಿ. ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಅದ, ಎಲ್ಲಿ ಏನ್ ಲೊಕೇಟೆಡ್ ಅದ, ಯಾವ ಕಸ್ಟಮರ್ ಏನ್ ಕೇಳ್ಲಿಕ್ಕತ್ತಾನ ಅಥವಾ ಯಾವ್ದು ಅಪ್ಡೇಷನ್ ಮಾಡ್ಲಿಕ್ಕತ್ತಾನ, ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾ ಯಾವ್ದು ಅನ್ನೋದನ್ನ ನಾವು ಯಾವಾಗ್ಲೂ ನೋಡ್ಕೊಂತಿರ್ಬೇಕಾಗ್ತೈತಿ. ಸೊ ದಟ್ ಮೀನ್ಸ್ ಒಬ್ಬ ವರ್ಕರ್ ದಿಂದ ಈ ಎಲ್ಲಾ ಕೆಲ್ಸಾನು ಮಾಡ್ಲಿಕ್ಕೆ ಆಗಂಗಿಲ್ಲ, ಬಹಳಷ್ಟು ಮಂದಿ ಬೇಕಾಗ್ತಾರ. that to skilled persons, and skilled persons ಅನ್ನ ಜಾಸ್ತಿ ತಗೋಬೇಕು ಅಂತಂದ್ರೆ ನಿಮಗ ದುಡ್ಡು ಜಾಸ್ತಿ ಕೊಡ್ಬೇಕು. ಈಗ ನೋಡ್ರಿ, ಬಿ ದವರಿಗೆ, ಆಮೇಲೆ MTech ದವರಿಗೆ, ಆರ್ ಎಲ್ಸ್ PUC ಅವರಿಗೆ, ಡಿಗ್ರಿ ಆದವರಿಗೆ there will be a difference in salary. ಯಾಕಂತಂದ್ರೆ ಎಬಿಲಿಟಿ, ಸ್ಕಿಲ್ ಲೆವೆಲ್ ವೇರಿಯೇಷನ್ಸ್ ಆಗ್ತಾವ. ಈ ಮೇಂಟೆನೆನ್ಸ್ ಕೆಲ್ಸನ, ಡೇಟಾಬೇಸ್ ಮೇಂಟೈನ್ ಮಾಡೋ ಕೆಲ್ಸನ ಎಲ್ರು ಮಾಡ್ಲಿಕ್ಕೆ ಬರಂಗಿಲ್ಲ. ಫಾರ್ ದಟ್ ಯು ನೀಡ್ ಅ ಟೆಕ್ನಿಕಲ್ ಪರ್ಸನ್. ಅವ್ರದ್ದು ಸ್ಯಾಲ್ರಿನೂ ಜಾಸ್ತಿ ಇರ್ತೈತಿ, ನಂಬರ್ ಆಫ್ ಪರ್ಸನ್ಸ್ ಜಾಸ್ತಿ ಆಗ್ತಾರ. ಸೊ ಲೇಬರ್ ಕಾಸ್ಟ್ ಏನಾಗ್ತೈತಿ, ಜಾಸ್ತಿ ಆಗ್ತೈತಿ. ನೆಕ್ಸ್ಟ್, ಸೆಕ್ಯೂರಿಟಿ. ಡೇಟಾಬೇಸ್ ಫ್ರಾಗ್ಮೆಂಟ್ಸ್ ಮಸ್ಟ್ ಬಿ ಸೆಕ್ಯೂರ್ಡ್ ಅಂಡ್ ಸೋ ಮಸ್ಟ್ ದ ಸೈಟ್ಸ್ ಹೌಸಿಂಗ್ ದ ಫ್ರಾಗ್ಮೆಂಟ್ಸ್. ಸೆಕ್ಯೂರಿಟಿ. ಒಂದೇ ಕಡೆ ಇದ್ದಿದ್ದ ಡೇಟಾಗೆನೆ ಒಂದೇ ರೂಮ್ ಒಳಗಿರೋದನ್ನೇ ನಾವು ಸೆಕ್ಯೂರ್ ಆಗಿ ಇಟ್ಕೊಳಿಕ್ಕೆ ಆಗಂಗಿಲ್ಲ ಅಂತಂದಾಗ ಎಲ್ಲೆಲ್ಲೋ ಹರಿದು ಹಂಚ್ ಹೋಗಿರುವಂತ ಡೇಟಾನ ಸೆಕ್ಯೂರ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಕಾಂಪ್ಲೆಕ್ಸ್.
ಯಾವ ಪರ್ಟಿಕ್ಯುಲರ್ ಸೈಟ್ ಒಳಗದ, ಯಾವ ಸಿಸ್ಟಮ್ ಒಳಗದ, ಪ್ರತಿಯೊಂದು ಸಿಸ್ಟಮಿಗೂ ನಾವೇನ್ ಮಾಡ್ಬೇಕು, ಸೆಕ್ಯೂರಿಟಿನ ಅಪ್ಲೈ ಮಾಡ್ಬೇಕಾಗ್ತೈತಿ. ಯು ನೀಡ್ ಟು ಹ್ಯಾವ್ ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ರನ್ನಿಂಗ್ ಆಲ್ ಓವರ್ ದ ಡೇಟಾ ಬೇಸ್. ಎಲ್ಲೆಲ್ಲಿ ಈ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಅದಾವು ಅಲ್ಲೆಲ್ಲಾ ಕಡೆನು ಸೆಕ್ಯೂರಿಟಿ ಅಪ್ಲಿಕೇಶನ್ಸ್ ಅನ್ನ ರನ್ ಮಾಡ್ಬೇಕಾಗ್ತೈತಿ. ಸೊ ದಟ್ ಈಸ್ ಸೆಕ್ಯೂರಿಟಿನ ಮೇಂಟೈನ್ ಮಾಡೋದು ಒಂದು ಡಿಫಿಕಲ್ಟ್ ಟಾಸ್ಕ್. ಅಂಡ್ ಯು ಕೆನಾಟ್ ಸೇ ಕಸ್ಟಮರ್ ಅದನ್ನೆಲ್ಲ ಕೇಳಂಗಿಲ್ಲ, ನಾನ್ ನಿನಗೆ ಡೇಟಾನ ಕೊಟ್ಟಿನಿ ಅಂತಂದ್ರೆ ಯು ಹ್ಯಾವ್ ಟು ಸ್ಟೋರ್ ಇಟ್ ಪ್ರಿಸೈಸ್ಲಿ, ಕರೆಕ್ಟ್ ಆಗಿ, ಅದಕ್ಕೇನು ಬ್ರೀಚಸ್ ಆಗ್ಲಾರ್ದಂಗ. ಎಷ್ಟೋ ಮಂದಿ ತಮ್ಮ ಪರ್ಸನಲ್ ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡ್ಕೊಂಡಿರ್ತಾರ. ಕೆಲವೊಂದಿಷ್ಟು ಆರ್ಗನೈಸೇಷನ್ ಕಾನ್ಫಿಡೆನ್ಶಿಯಲ್ ಇನ್ಫಾರ್ಮೇಶನ್ಸ್ ಇರ್ತಾವು, ಅವ್ರ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಇರ್ತಾವು. ಆಲ್ ದಿಸ್ ವಿಲ್ ಬಿ ಪ್ರೆಸೆಂಟ್. ಸೊ ದ ಸೆಕ್ಯೂರಿಟಿ ಹ್ಯಾಸ್ ಟು ಬಿ ಪ್ರೊವೈಡೆಡ್, ಅಂಡ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಟು ದ ಡಿಸ್ಟ್ರಿಬ್ಯೂಟೆಡ್ ಡೇಟಾ ಈಸ್ ನಾಟ್ so easy. Next, integrity. It may be difficult to maintain the integrity of the database if it is too complex or changes too quickly. Integrity in the sense ಅದು ಹೆಂಗದ ಹಂಗೆ ಇಡೋದು, ಅದಕ್ಕೆ ಯಾವುದೇ ರೀತಿಯಾದಂತ ಧಕ್ಕೆ ಬರ್ಲಾರ್ದಂಗ ನೋಡ್ಕೊಳ್ಳೋದು, ಮೀನಿಂಗ್ ಚೇಂಜ್ ಆಗ್ಲಾರ್ದಂಗ ನೋಡ್ಕೊಳ್ಳೋದಕ್ಕೆ ನಾವೇನಂತೀವಿ ಇಂಟಿಗ್ರಿಟಿ. ಮೇಂಟೈನಿಂಗ್ ದ ಇಂಟಿಗ್ರಿಟಿ. ನಿಮ್ ಇಂಟಿಗ್ರಿಟಿಗೆ ಧಕ್ಕೆ ಬರ್ಲಾರ್ದಂಗ ನೋಡ್ಕೊಂತೀವಿ ಅಂದ್ರೆ ನಿಮ್ದೇ ಆದಂತ ರೆಸ್ಪೆಕ್ಟ್ ಗೆ ಏನದಲ್ಲ ಏನು ಆಗ್ಲಾರ್ದೇ ಅಂದ್ರೆ however the data is, it has to be maintained in the same way. ಫ್ರಾಗ್ಮೆಂಟ್ಸ್ ಬಾಳ ಇರೋದ್ರಿಂದನೇ ಮೊದ್ಲಿಗೆ ಮೇಂಟೈನ್ ಮಾಡೋದು ತ್ರಾಸದ. ಅದ್ರೊಳಗ ಫ್ರೀಕ್ವೆಂಟ್ ಆಗಿ ಚೇಂಜಸ್ ಆಗ್ಲಿಕ್ಕತ್ತು ಅಂತಂದ್ರ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಕಾನ್ಸ್ಟಂಟ್ ಆಗಿರುವಂತ ಡೇಟಾನ ಮೇಂಟೈನ್ ಮಾಡೋದು ದೊಡ್ಡದಾಗಂಗಿಲ್ಲ, ಅದ್ರ ಇಂಟಿಗ್ರಿಟಿನ. ಬಟ್ ದ ಡೇಟಾ ವಿಚ್ ಕೀಪ್ಸ್ ಆನ್ ಫ್ರೀಕ್ವೆಂಟ್ಲಿ, ಕ್ವಿಕ್ ಆಗಿ ಚೇಂಜಸ್ ಆಗ್ತಾ ಇರುವಂತ ಡೇಟಾನ ಮೇಂಟೈನ್ ಮಾಡೋದು ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. Then standards. There are currently no standards to convert a centralized database into a cloud solution. Centralized database ಅಂದ್ರೆ ಒಂದೇ ಕಡೆ ಇರುವಂತ ಡೇಟಾನ ಕನ್ವರ್ಟ್ ಮಾಡ್ಲಿಕ್ಕೆ ಈಗ ಸದ್ಯಕ್ಕೆ ಯಾವುದೇ ಸ್ಟ್ಯಾಂಡರ್ಡ್ಸ್ ಬಂದಿಲ್ಲ. ಬಟ್ ಫರ್ದರ್ ಬರ್ಬೋದು, ವಿಚ್ ಈಸ್ ಯೂಸ್ಡ್ ಬೈ ಎವ್ರಿ ಒನ್. ಎಲ್ಲಾರು ಯೂಸ್ ಮಾಡುವಂತದ್ದು. ಎಲ್ಲಾ ಕ್ಲೌಡ್ ಸೊಲ್ಯೂಷನ್ಸ್ ಇದೇ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ. ಸೆಂಟ್ರಲೈಸ್ಡ್ ಡೇಟಾನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಒಂದು ಕಾಮನ್ ಆದಂತ ಸ್ಟ್ಯಾಂಡರ್ಡ್ ಬಂತು ಅಂದ್ರೆ ಇಟ್ ವಿಲ್ ಬಿ ಈಸಿ. ನಾವೇನ್ ಹಿಂದಿನದೊಳಗ ಸ್ಟಡಿ ಮಾಡಿದ್ವಲ್ಲ, ಮೈಗ್ರೇಟಿಂಗ್ ಇಸ್ ನಾಟ್ ಸೋ ಈಸಿ. ಒಂದು ವೆಂಡರ್ ದಿಂದ ಇನ್ನೊಂದು ವೆಂಡರ್ ಹೋಗ್ಲಿಕ್ಕೆ ಬರಂಗಿಲ್ಲ ಅಂತ. ಅಕಸ್ಮಾತ್ ಆಗಿ ಏನಾದ್ರೂ ಸ್ಟ್ಯಾಂಡರ್ಡ್ ಸಿಕ್ತು ಅಂತಂದ್ರೆ ಅವಾಗ ಮೈಗ್ರೇಷನ್ಸ್ ವಿಲ್ ಬಿಕಮ್ ಈಸಿ. ಇಸ್ ಇಟ್ ಕ್ಲಿಯರ್? Okay, next we have is synchronization. ನಿನ್ನೆ ಓದಿರ್ಲ ಏನ್ ಕೊಟ್ಟಾರ synchronization ಒಳಗ? What is being given in synchronization? Will anybody explain what is being given in synchronization? Okay, Ambika, what is there in synchronization? ಅಂದ್ರ ಮ್ಯಾಮ್ ಡೇಟಾ ಒಂದ್ ಸಲ ಯೂಸ್ ಮಾಡಿದ್ಮ್ಯಾಗ ನೆಕ್ಸ್ಟ್ ಟೈಮ್ ಅದು ಆಟೋಮೆಟಿಕ್ ಆಗಿ ಯಾವ ಫಾರ್ಮ್ಯಾಟ್ ನಾಗ ಕಂಬೈನ್ ಆಗ್ತೈತಿ, ಐ ಮೀನ್ ಮಲ್ಟಿಪಲ್ ಡಿವೈಸಸ್ ನಾಗ ಯೂಸ್ ಮಾಡಿದ್ಮ್ಯಾಗ. ಸೊ ಮಲ್ಟಿಪಲ್ ಡಿವೈಸ್ ಶೇರಿಂಗ್ ಬಗ್ಗೆ ಕೊಟ್ಟಾರ. ದಟ್ ಈಸ್ ಸಿಮಿಲಾರಿಟಿನ ಮೇಂಟೈನ್ ಮಾಡೋ ಸಲುವಾಗಿ ಆಟೋಮೇಷನ್ ಅನ್ನ ಸೆಟ್ ಮಾಡೋದು. ಎಸ್, ಅದನ್ನೇ ಕೊಟ್ಟಾರ. ಉಳಿದವರು ಓದಿರಲ್ಲ. Okay, synchronization as with the Microsoft's Live Mesh or Apple's Mobile Me. ಇವೇನದಾವಲ್ಲ, ಮೈಕ್ರೋಸಾಫ್ಟ್ ದ ಲೈವ್ ಮೆಶ್ ಇರ್ಬೋದು, ಆಪಲ್ಸ್ ಮೊಬೈಲ್ ಮೀ ಇರ್ಬೋದು. ದೀಸ್ ಆರ್ ದ ಅಪ್ಲಿಕೇಶನ್ಸ್. ಇವೆರಡು ಏನು? They are the application that allow the content to be refreshed across multiple devices.
ಒಂದಕ್ಕಿಂತ ಜಾಸ್ತಿ ಡಿವೈಸಸ್ ನಾಗ ಅಟ್ ದ ಸೇಮ್ ಟೈಮ್ ಕಂಟೆಂಟ್ ನ ಸ್ಪ್ರೆಡ್ ಮಾಡ್ಲಿಕ್ಕೆ, ಶೇರ್ ಮಾಡ್ಲಿಕ್ಕೆ, ಡಿಸ್ಪ್ಲೇ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಅಪ್ಲಿಕೇಶನ್ಸ್. These are the applications which are allowing the same content to be displayed, shared, transmitted on more than one device. ಒಂದಕ್ಕಿಂತ ಜಾಸ್ತಿ ಡಿವೈಸ್ ನಾಗ at the same time parallelly ನೀವು ಇನ್ಫಾರ್ಮೇಶನ್ ಅನ್ನ ಅಥವಾ ಕಂಟೆಂಟ್ ಅನ್ನ ಡಿಸ್ಪ್ಲೇ ಮಾಡ್ಲಿಕ್ಕೆ ಅಲೋ ಮಾಡುವಂತ ಕೆಲವೊಂದಿಷ್ಟು ಅಪ್ಲಿಕೇಶನ್ಸ್. ಫಾರ್ ಇನ್ಸ್ಟೆನ್ಸ್, if you have a spreadsheet on your computer and then upload it to the storage service, the next time you check your PDA, the file will be downloaded on it. ನೀವು ಒಂದ್ಸರಿ ಅದನ್ನ ಅಪ್ಲೋಡ್ ಮಾಡಿದ್ರಿ, ಯಾವ್ದೋ ಒಂದು, ಇಲ್ಲ ಅವ್ರ ಎಕ್ಸಾಂಪಲ್ ಕೊಟ್ಟಿರೋದು ಸ್ಪ್ರೆಡ್ ಶೀಟ್ ಅಂತ ಕೊಟ್ಟಾರ. ಕನ್ಸಿಡರ್ ಒಂದು ಡಾಕ್ಯುಮೆಂಟ್ ಅನ್ನ ನೀನು ಮನೆಯೊಳಗಿದ್ದಾಗ ನಿನ್ನ ಸಿಸ್ಟಮ್ ದಿಂದ ಅಪ್ಲೋಡ್ ಮಾಡ್ತಿ. ದಟ್ ಈಸ್ ಆನ್ ದ ಸರ್ವರ್ನಾಗ ಅಥವಾ ಕ್ಲೌಡಿಗೆ ನೀವು ಅಪ್ಲೋಡ್ ಮಾಡಿಟ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ನೀವೆಲ್ಲೋ ಹೊರಗಡೆಗಿದ್ದಾಗ ನಿಮ್ ಮೊಬೈಲ್ನಾಗ ಅಥವಾ ನಿಮ್ ಲ್ಯಾಪ್ಟಾಪ್ನಾಗ ಇಲ್ಲ ನಿಮ್ಮ PDA ಒಳಗ ಅದನ್ನ ಓಪನ್ ಮಾಡಿದ್ರಿ ಅಂದ್ರ ಅದು ಆಟೋಮೆಟಿಕ್ ಆಗಿ ಏನಾಗ್ತೈತಿ, ಡೌನ್ಲೋಡ್ ಆಗ್ತೈತಿ. ದಟ್ ಮೀನ್ಸ್ the shared copy, the copy of the document that you uploaded from somewhere else will be available parallelly on different devices. ಇಲ್ಲ ಈ ಸದ್ದ ನಾನು ಒಂದ್ ಕಡೆ ಅಪ್ಲೋಡ್ ಮಾಡ್ತೀನಿ, I'll sit here and I'll upload. ಇದೇ ನಿಮ್ದು ಯಾವ್ದು ಕ್ಲೌಡ್ ಕಂಪ್ಯೂಟಿಂಗ್ ಬುಕ್ ನ ಕ್ಲೌಡ್ ನಾಗ ಅಪ್ಲೋಡ್ ಮಾಡ್ತೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಯು ಆಲ್ ದ ಪೀಪಲ್ ಹೂ ಆರ್ ಅಟೆಂಡಿಂಗ್ ದಿಸ್ ಕ್ಲಾಸ್, 30 ಮಂದಿ ಅಟೆಂಡ್ ಆಗ್ಲಿಕ್ಕತ್ತೀರಿ. ನೀವು 30 ಮಂದಿಗೂ ನಾನು ಹೇಳ್ದೆ ನಾ ಈ ಪರ್ಟಿಕ್ಯುಲರ್ ಕ್ಲೌಡ್ ನಾಗ ಅದನ್ನ ಅಪ್ಲೋಡ್ ಮಾಡಿದ್ನಿ ಅಂತ ಹೇಳಿ. ನೀವೆಲ್ಲಾರು ಆ ಲಿಂಕ್ ಇಂದ ಎಲ್ಲಿ ನಿಮ್ ಮನೆಯೊಳಗೆ ಕುಂತ್ಕೊಂಡು ಅಟ್ ದ ಸೇಮ್ ಟೈಮ್ ಯು ಆಲ್ ಕ್ಯಾನ್ ರೀಡ್ ದಟ್ PDF. So this is possible with the synchronization. Is it clear? Okay. You can lower your hands.